ಹೇ ಗಾಯ್ಸ್, ಇವತ್ತು ನಿಮಗೆ ನಾನೊಂದು ಒಳ್ಳೆ ಸುಂದರವಾದ ಪುಣ್ಯಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ನಮ್ಮ ಸಾಗರದ ಸಮೀಪವೇ ಇರುವ ಇಕ್ಕೇರಿಗೆ. ಫ್ರೆಂಡ್ಸ್, ನಮ್ಮ ಇಕ್ಕೇರಿ ನಮ್ಮೂರು ಸಾಗರದಿಂದ ಜಸ್ಟ್ 4.5 ಕಿಲೋಮೀಟ್ರ್ ಅಷ್ಟೇ. ಇಕ್ಕೇರಿಯಲ್ಲಿ ನಾವೀಗ ಅಲ್ಲಿರೋ ಫೇಮಸ್ ಆಗಿರೋ ಅಘೋರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕಟ್ಟಿರೋ ದೇವಸ್ಥಾನ ಗಾಯಿಸಿದು. ಅದು ಪುರಾತನ ಕಾಲದ್ದು, ಸುಮಾರು 16ನೇ ಶತಮಾನದಲ್ಲಿ ಕೆಳದಿಯ ಅವರ ಆಳ್ವಿಕೆಯಲ್ಲಿ ಇರಬೇಕಾದ್ರೆ ಈ ದೇವಸ್ಥಾನ ಕಟ್ಟಿದ್ದು. ಹಾಗೆ ನಾವು ದೇವಸ್ಥಾನದ ಎಡಕ್ಕೆ ಬಂದರೆ ನಮಗೆ ಗಣಪತಿಯ ಒಂದು ಪುಟ್ಟ ಗುಡಿ ಸಿಗುತ್ತೆ. ನಾನು ಹೋಗಿದ್ದಾಗ ಪ್ರವಾಸಿಗರು ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದರು. ನೀವು ನೋಡ್ತಿರ್ಬೋದು. ಯಾಕೆ ಹೇಳಿ, ಈಗ ಮಳೆಗಾಲ ಬೇರೆ. ಈ ಟೈಮಲ್ಲಿ ನಮ್ಮ ಮಲೆನಾಡ ಕಡೆ ಬಂದರೆ ಅದರ ಮಜನೇ ಬೇರೆ. ನೋಡಿ ಹೇಗಿದೆ ವಾತಾವರಣ. ಇನ್ನೇನು ಮಳೆ ಬೀರುವ ಮುನ್ಸೂಚನೆ ಕೊಡುವ ಕಾರ್ಮೋಡಗಳು. ಅದರಲ್ಲಿ ಈ ನಮ್ಮ ದೇವಸ್ಥಾನ ನೋಡಿದರೆ ವ್ಯೂ ಮಾತ್ರ ಸಖತ್ತಾಗಿ ಸಿಗುತ್ತೆ. ಇನ್ನು ಈ ದೇವಸ್ಥಾನ ಮುಂದೆ ಹೋಗೋಕ್ಕೆ ಕೂಡ ರಸ್ತೆಗಳಿವೆ. ರಸ್ತೆಗಳಲ್ಲಿ ಹೋದರೆ ನಮಗೆ ಮಲೆನಾಡಿನ ಸುಂದರ ಹಳ್ಳಿಗಳು ಸಿಗುತ್ತದೆ. ಇಲ್ಲೂ ಅಷ್ಟೇ, ನಮ್ಮೂರು ಸಾಗರದಲ್ಲಿ ನಡೆಯೋ ಥರ ಈ ಇಕ್ಕೇರಿ ದೇವಸ್ಥಾನದ ಮುಂದೆ ಜಾತ್ರೆ ನಡೆಯುತ್ತೆ. ಆವಾಗ ಕಾಲಿಡೋಕ್ಕೆ ಜಾಗ ಇರಲ್ಲ ಗೈಸ್. ಅಷ್ಟು ಜನ ದೇವರ ದರ್ಶನಕ್ಕೆ ಮತ್ತು ಜಾತ್ರೆಗೆ. ನನಗೆ ಕೇಳೋದಾದರೆ, ನೀವು ನಮ್ಮ ಮಲೆನಾಡಿಗೆ ಬಂದಾಗ ಇಲ್ಲಿಗೆ ಈ ಜಾಗಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರೆ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ಏನಂತೀರ ಗೈಸ್? ಹಾಗೆ ಅಘೋರೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿಯೇ ಒಂದು ವಿಶಾಲವಾದ ಮತ್ತು ಪವಿತ್ರವಾದ ಕೆರೆ ಇದೆ ಗೈಸ್. ಇಂಥ ಮಳೆಗಾಲದಲ್ಲಿ ಹಸಿರುಗಳು ತುಂಬಿಕೊಂಡು ಕೆರೆ ನೋಡೋದಕ್ಕೆ ಇನ್ನೂ ಸುಂದರವಾಗಿರುತ್ತೆ. ಓವರಾಲ್ ಹೇಳಬೇಕು ಅಂದರೆ ವರ್ತ್ ಟು ವಾಚ್ ದೀಸ್ ಸೇಕ್ರೆಡ್ ಪ್ಲೇಸಸ್ ಗೈಸ್. ನಿಮಗೆ ಈ ಜಾಗ ನೋಡಿದ ಮೇಲೆ ಹೇಗೆ ಅನಿಸಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್.
ಸಿಗುವ ಗಾಯ್ಸ್. ಮತ್ತು ನಿಮ್ಮ ಪ್ರೋತ್ಸಾಹ ಮತ್ತು ನಮ್ಮ ಗೆಳೆತನ ಹೀಗೆ ಇರಲಿ. ಅಲ್ಲಿ ತನಕ ಸಿ ಯು.